ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರಬೆಳ್ಳೂರು ಅಪರೂಪದ ಪಕ್ಷಿಧಾಮ. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿಗಾಗಿ ಪಕ್ಷಿಗಳು ಬರ್ತಿದ್ವು. ಆದರೆ ಇತ್ತೀಚೆಗೆ ಶಿಂಷಾ ನದಿ ಕಲುಷಿತ ಆಗ್ತಾ ಇದೆ. ಮತ್ತೊಂದೆಡೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಕೊಕ್ಕರೆಬೆಳ್ಳೂರಿಗೆ ಬರುವಂಥ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ ಹೆಜ್ಜಾರ್ಲೆ ಸಂತಾನೋತ್ಪತ್ತಿಯಲ್ಲಿ ತೊಡಗಿರುವಂಥದ್ದು. ಆದರೆ ಈ ವರ್ಷ ಕಡಿಮೆ ಸಂಖ್ಯೆಯಲ್ಲಿ ಪಕ್ಷಿಗಳು ಬಂದಿರುವಂಥ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸಾಮಾನ್ಯವಾಗಿ ಇಡೀ ಊರಿನಲ್ಲಿ ಕೊಕ್ಕರೆಗಳು ಹಾಗೂ ವಿವಿಧ ಜಾತಿಯ ಪಕ್ಷಿಗಳು ಗಿಜಿಗುಡ್ತಿದ್ವು, ನೋಡೋದಕ್ಕೆ ಖುಷಿ ಕೊಡ್ತಿತ್ತು. ಆದರೆ ಈ ಬಾರಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಉಳಿಕೆ ಮರಗಳಲ್ಲಿ ಪಕ್ಷಿಗಳು ಕಾಣೋ ಸಿಗ್ತಾ ಇಲ್ಲ. ಅಂದರೆ ಪ್ರತಿ ವರ್ಷವೂ ಕೂಡ ಹೆಜ್ಜಾರ್ಲೆ ಹಾಗೂ ಕೊಕ್ಕರೆಗಳು ಇಲ್ಲಿಗೆ ಸಂತಾನೋತ್ಪತ್ತಿಗಾಗಿ ಬರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಣ್ಣದ ಕೊಕ್ಕರೆಗಳು ಪ್ರತಿ ವರ್ಷ ಸಂತಾನೋತ್ಪತ್ತಿಗಾಗಿ ಬರುವಂಥದ್ದು. ಈಗಾಗಲೇ ಹೆಜ್ಜಾರ್ಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು. ಆದರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ, ಮತ್ತೊಂದೆಡೆ ಸಮೀಪದ ಶಿಂಷಾ ನದಿ ಕಲುಷಿತ ಆಗ್ತಾ ಇದೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಪಕ್ಷಿಗಳ ಬರುವಿಕೆ ಕಡಿಮೆ ಆಗ್ತಾ ಇರುವಂಥದ್ದು. ಶಿಂಷಾ ನದಿಯಲ್ಲಿ ಏನು ಆಹಾರ ಸಿಗ್ತಿತ್ತು ಇವಕ್ಕೆ, ಆದರೆ ಶಿಂಷಾ ನದಿ ಇತ್ತೀಚೆಗೆ ಕಲುಷಿತ ಆಗ್ತಾ ಇರೋದ್ರಿಂದ ಮೀನುಗಳ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಆಹಾರ ಸಿಗ್ತಾ ಇಲ್ಲ. ಮತ್ತೊಂದೆಡೆ ದೊಡ್ಡ ಗಾತ್ರದ ಮರಗಳು ಕೂಡ ಕಡಿಮೆ ಆಗ್ತಾ ಇದೆ. ಅರಣ್ಯ ಇಲಾಖೆ ಮರಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು. ಇಲ್ಲಿ ಅಪರೂಪದ ಪಕ್ಷಿಧಾಮ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಜನವಸತಿ ಕೇಂದ್ರಗಳಿಂದ ಪಕ್ಷಿಧಾಮಗಳು ದೂರ ಇರ್ತವೆ, ಆದರೆ ಇದು ಅಪರೂಪ ಅಂತಲೇ ಹೇಳ್ಬೋದು. ಜನರು ಹಾಗೂ ಪಕ್ಷಿಗಳು ಎರಡೂ ಒಂದೇ ಕಡೆ ಸಿಗುವಂಥದ್ದು, ಜನರ ಜೊತೆ ಪಕ್ಷಿಗಳು ನೋಡೋದಕ್ಕೆ ಸಿಗ್ತವೆ. ಇದು ಅಪರೂಪ. ಆದರೆ ಈ ಅಪರೂಪದ ಪಕ್ಷಿಧಾಮ ಮುಂದೆ ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತದಾ ಅನ್ನೋದು ಆತಂಕ ಶುರುವಾಗಿದೆ. ಯಾಕೆಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ಮತ್ತೊಂದೆಡೆ ಸಮೀಪದ ಶಿಂಷಾ ನದಿ ಕಲುಷಿತ ಆಗ್ತಾ ಇದೆ. ಕಲುಷಿತ ಆಗ್ತಾ ಇರೋದ್ರಿಂದ ಅಲ್ಲಿ ಆಹಾರ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿಗೆ ಬರುವಂಥ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪಕ್ಷಿ ಪ್ರೇಮಿಗಳು ಹಾಗೂ ಜೊತೆಗೆ ಗ್ರಾಮದ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲು ಇಲ್ಲಿಗೆ ಪಕ್ಷಿಗಳು ಹೇಗೆ ಬರ್ತಿದ್ವು, ಈಗೇನಾಗಿದೆ ಸರ್? ಸರ್, ಹಿಂದೆ ಒಂದು 10 ವರ್ಷ ಹಿಂದೆ ಹೋಲಿಸ್ಕೊಂಡ್ರೆ ಸುಮಾರು ಒಂದು 2-2.5 ಸಾವಿರ ಬಣ್ಣದ ಕೊಕ್ಕರೆ ಬರ್ತಾಯಿದ್ದು. ಹೆಜ್ಜಾರ್ಲೆ ಅನ್ನೋದು ಸುಮಾರು 500-600 ಪಕ್ಷಿ ಬರ್ತಾಯಿತ್ತು. ಬಂದ್ಬಿಟ್ಟು ಪ್ರತಿ ವರ್ಷ ಬ್ರೀಡಿಂಗ್ ಮಾಡ್ಕೊಂಡು ಪ್ರತಿ ವರ್ಷ ಹೋಗ್ತಾಯಿದ್ರು. ಆದರೆ ಈ ಕಳೆದ 4-5 ವರ್ಷದಿಂದ ಪಕ್ಷಿಗಳು ಬರುವಿಕೆ ತುಂಬ ಕಡಿಮೆ ಆಗ್ತಾಯಿದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಇಲ್ಲಿ ಮರಗಿಡಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ. ತುಂಬ ಅಂದರೆ ಅಷ್ಟಿಷ್ಟಲ್ಲ, ಈ ಬೆರಳು ಎಣಿಕೆಯಷ್ಟು ಈ ವರ್ಷ. ಹೋದ ವರ್ಷ ಒಂದು 4-5 ಮರದಲ್ಲಿ ಒಂದು 70-80 ನೆಸ್ಟ್ ಮಾಡಿತ್ತು. ಈ ಸಾರಿ ಬರೀ 105-106 ಗೂಡು ಮಾಡಿದೆ. ಈ ಥರ ಇದಾದರೆ ಮುಂದಿನ ದಿನಗಳಲ್ಲಿ ಈ ಕೊಕ್ಕರೆಬೆಳ್ಳೂರು ಅನ್ನೋದು ನಾಶ ಆಗ್ಬಿಟ್ಟು ಬರೀ ಬೆಳ್ಳೂರು ಉಳ್ಕುವಂಥ ಒಂದು ಪ್ರವೃತ್ತಿ ಮುಂದಿನ ದಿನಗಳಲ್ಲಿ ಆತಂಕ ಕಾಡ್ತಾ ಇದೆ ಸರ್. ಡಿಪಾರ್ಟ್ಮೆಂಟ್ನವರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಈ ಕೆರೆ ಇರ್ಬೋದು, ಶಿಂಷಾ ನದಿ ಇರ್ಬೋದು, ಇಲ್ಲ ಮರಗಿಡಗಳಾಗ್ಬೋದು, ಇದಕ್ಕೆ ಪೂರಕವಾದಂಥ ಗಮನ ಕೊಟ್ಟು ಮುಂದಿನ ಇದ್ರ ಉಳಿವಿಗೋಸ್ಕರ ಶ್ರಮ ವಹಿಸಬೇಕು ಅಂತ ನಮ್ಮ ಗ್ರಾಮಸ್ಥರ ಒಂದು ಮನವಿ ಸರ್. ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ, ಮತ್ತೊಂದೆಡೆ ಶಿಂಷಾ ನದಿ ಕಲುಷಿತ ಆಗ್ತಿರೋದ್ರಿಂದ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಎಚ್ಚರ ವಹಿಸಬೇಕು. ಒಂದು ಕಡೆ ಏನು ನದಿ ಕಲುಷಿತ ಆಗ್ತಾ ಇದೆ ಅದನ್ನು ತಡೆಯೋ ನಿಟ್ಟಿನಲ್ಲಿ, ಜೊತೆಗೆ ಈ ಸುತ್ತಮುತ್ತ ಇರುವಂಥ ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ರೆ ಆಹಾರ ಸಿಗ್ತದೆ. ಹಾಗಾಗಿ ಆಗ ಪಕ್ಷಿಗಳ ಬರುವಿಕೆ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಮರ ಗಿಡಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿದ್ರೆ ಹಿಂದೆ ಹೇಗೆ ಪಕ್ಷಿಧಾಮವಾಗಿ, ಅಂದರೆ ಕೊಕ್ಕರೆಬೆಳ್ಳೂರು ಅಪರೂಪದ ಪಕ್ಷಿಧಾಮವಾಗಿ ಕಂಗೊಳಿಸ್ತಿತ್ತು, ಅದೇ ರೀತಿ ಉಳ್ಕೊಳ್ಳುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಅಪರೂಪದ ಪಕ್ಷಿಧಾಮ. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿಗಾಗಿ ಪಕ್ಷಿಗಳು ಬರ್ತಿದ್ವು. ಆದರೆ ಇತ್ತೀಚೆಗೆ ಶಿಂಷಾ ನದಿ ಕಲುಷಿತ ಆಗ್ತಾ ಇದೆ. ಮತ್ತೊಂದೆಡೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಕೊಕ್ಕರೆಬೆಳ್ಳೂರಿಗೆ ಬರುವಂಥ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ ಹೆಜ್ಜಾರ್ಲೆ ಸಂತಾನೋತ್ಪತ್ತಿಯಲ್ಲಿ ತೊಡಗಿರುವಂಥದ್ದು. ಆದರೆ ಈ ವರ್ಷ ಕಡಿಮೆ ಸಂಖ್ಯೆಯಲ್ಲಿ ಪಕ್ಷಿಗಳು ಬಂದಿರುವಂಥ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸಾಮಾನ್ಯವಾಗಿ ಇಡೀ ಊರಿನಲ್ಲಿ ಕೊಕ್ಕರೆಗಳು ಹಾಗೂ ವಿವಿಧ ಜಾತಿಯ ಪಕ್ಷಿಗಳು ಗಿಜಿಗುಡ್ತಿದ್ವು, ನೋಡೋದಕ್ಕೆ ಖುಷಿ ಕೊಡ್ತಿತ್ತು. ಆದರೆ ಈ ಬಾರಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಉಳಿಕೆ ಮರಗಳಲ್ಲಿ ಪಕ್ಷಿಗಳು ಕಾಣೋ ಸಿಗ್ತಾ ಇಲ್ಲ. ಅಂದರೆ ಪ್ರತಿ ವರ್ಷವೂ ಕೂಡ ಹೆಜ್ಜಾರ್ಲೆ
ಹೆಜ್ಜಾರ್ಲೆ ಹಾಗೂ ಕೊಕ್ಕರೆಗಳು ಇಲ್ಲಿಗೆ ಸಂತಾನೋತ್ಪತ್ತಿಗಾಗಿ ಬರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಣ್ಣದ ಕೊಕ್ಕರೆಗಳು ಪ್ರತಿ ವರ್ಷ ಸಂತಾನೋತ್ಪತ್ತಿಗಾಗಿ ಬರುವಂಥದ್ದು. ಈಗಾಗಲೇ ಹೆಜ್ಜಾರ್ಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು. ಆದರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ, ಮತ್ತೊಂದೆಡೆ ಸಮೀಪದ ಶಿಂಷಾ ನದಿ ಕಲುಷಿತ ಆಗ್ತಾ ಇದೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಪಕ್ಷಿಗಳ ಬರುವಿಕೆ ಕಡಿಮೆ ಆಗ್ತಾ ಇರುವಂಥದ್ದು. ಶಿಂಷಾ ನದಿಯಲ್ಲಿ ಏನು ಆಹಾರ ಸಿಗ್ತಿತ್ತು ಇವಕ್ಕೆ, ಆದರೆ ಶಿಂಷಾ ನದಿ ಇತ್ತೀಚೆಗೆ ಕಲುಷಿತ ಆಗ್ತಾ ಇರೋದ್ರಿಂದ ಮೀನುಗಳ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಆಹಾರ ಸಿಗ್ತಾ ಇಲ್ಲ. ಮತ್ತೊಂದೆಡೆ ದೊಡ್ಡ ಗಾತ್ರದ ಮರಗಳು ಕೂಡ ಕಡಿಮೆ ಆಗ್ತಾ ಇದೆ. ಅರಣ್ಯ ಇಲಾಖೆ ಮರಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು. ಇಲ್ಲಿ ಅಪರೂಪದ ಪಕ್ಷಿಧಾಮ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಜನವಸತಿ ಕೇಂದ್ರಗಳಿಂದ ಪಕ್ಷಿಧಾಮಗಳು ದೂರ ಇರ್ತವೆ, ಆದರೆ ಇದು ಅಪರೂಪ ಅಂತಲೇ ಹೇಳ್ಬೋದು. ಜನರು ಹಾಗೂ ಪಕ್ಷಿಗಳು ಎರಡೂ ಒಂದೇ ಕಡೆ ಸಿಗುವಂಥದ್ದು, ಜನರ ಜೊತೆ ಪಕ್ಷಿಗಳು ನೋಡೋದಕ್ಕೆ ಸಿಗ್ತವೆ. ಇದು ಅಪರೂಪ. ಆದರೆ ಈ ಅಪರೂಪದ ಪಕ್ಷಿಧಾಮ ಮುಂದೆ ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತದಾ ಅನ್ನೋದು ಆತಂಕ ಶುರುವಾಗಿದೆ. ಯಾಕೆಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ಮತ್ತೊಂದೆಡೆ ಸಮೀಪದ ಶಿಂಷಾ ನದಿ ಕಲುಷಿತ ಆಗ್ತಾ ಇದೆ. ಕಲುಷಿತ ಆಗ್ತಾ ಇರೋದ್ರಿಂದ ಅಲ್ಲಿ ಆಹಾರ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿಗೆ ಬರುವಂಥ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪಕ್ಷಿ ಪ್ರೇಮಿಗಳು ಹಾಗೂ ಜೊತೆಗೆ ಗ್ರಾಮದ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲು ಇಲ್ಲಿಗೆ ಪಕ್ಷಿಗಳು ಹೇಗೆ ಬರ್ತಿದ್ವು, ಈಗೇನಾಗಿದೆ ಸರ್? ಸರ್, ಹಿಂದೆ ಒಂದು 10 ವರ್ಷ ಹಿಂದೆ ಹೋಲಿಸ್ಕೊಂಡ್ರೆ ಸುಮಾರು ಒಂದು 2-2.5 ಸಾವಿರ ಬಣ್ಣದ ಕೊಕ್ಕರೆ ಬರ್ತಾಯಿದ್ದು. ಹೆಜ್ಜಾರ್ಲೆ ಅನ್ನೋದು ಸುಮಾರು 500-600 ಪಕ್ಷಿ ಬರ್ತಾಯಿತ್ತು. ಬಂದ್ಬಿಟ್ಟು ಪ್ರತಿ ವರ್ಷ ಬ್ರೀಡಿಂಗ್ ಮಾಡ್ಕೊಂಡು ಪ್ರತಿ ವರ್ಷ ಹೋಗ್ತಾಯಿದ್ರು. ಆದರೆ ಈ ಕಳೆದ 4-5 ವರ್ಷದಿಂದ ಪಕ್ಷಿಗಳು ಬರುವಿಕೆ ತುಂಬ ಕಡಿಮೆ ಆಗ್ತಾಯಿದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಇಲ್ಲಿ ಮರಗಿಡಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ. ತುಂಬ ಅಂದರೆ ಅಷ್ಟಿಷ್ಟಲ್ಲ, ಈ ಬೆರಳು ಎಣಿಕೆಯಷ್ಟು ಈ ವರ್ಷ. ಹೋದ ವರ್ಷ ಒಂದು 4-5 ಮರದಲ್ಲಿ ಒಂದು 70-80 ನೆಸ್ಟ್ ಮಾಡಿತ್ತು. ಈ ಸಾರಿ ಬರೀ 105-106 ಗೂಡು ಮಾಡಿದೆ. ಈ ಥರ ಇದಾದರೆ ಮುಂದಿನ ದಿನಗಳಲ್ಲಿ ಈ ಕೊಕ್ಕರೆ ಬೆಳ್ಳೂರು ಅನ್ನೋದು ನಾಶ ಆಗ್ಬಿಟ್ಟು ಬರೀ ಬೆಳ್ಳೂರು ಉಳ್ಕುವಂಥ ಒಂದು ಪ್ರವೃತ್ತಿ ಮುಂದಿನ ದಿನಗಳಲ್ಲಿ ಆತಂಕ ಕಾಡ್ತಾ ಇದೆ ಸರ್. ಡಿಪಾರ್ಟ್ಮೆಂಟ್ನವರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಈ ಕೆರೆ ಇರ್ಬೋದು, ಶಿಂಷಾ ನದಿ ಇರ್ಬೋದು, ಇಲ್ಲ ಮರಗಿಡಗಳಾಗ್ಬೋದು, ಇದಕ್ಕೆ ಪೂರಕವಾದಂಥ ಗಮನ ಕೊಟ್ಟು ಮುಂದಿನ ಇದ್ರ ಉಳಿವಿಗೋಸ್ಕರ ಶ್ರಮ ವಹಿಸಬೇಕು ಅಂತ ನಮ್ಮ ಗ್ರಾಮಸ್ಥರ ಒಂದು ಮನವಿ ಸರ್. ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ, ಮತ್ತೊಂದೆಡೆ ಶಿಂಷಾ ನದಿ ಕಲುಷಿತ ಆಗ್ತಿರೋದ್ರಿಂದ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಎಚ್ಚರ ವಹಿಸಬೇಕು. ಒಂದು ಕಡೆ ಏನು ನದಿ ಕಲುಷಿತ ಆಗ್ತಾ ಇದೆ ಅದನ್ನು ತಡೆಯೋ ನಿಟ್ಟಿನಲ್ಲಿ, ಜೊತೆಗೆ ಈ ಸುತ್ತಮುತ್ತ ಇರುವಂಥ ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ರೆ ಆಹಾರ ಸಿಗ್ತದೆ. ಹಾಗಾಗಿ ಆಗ ಪಕ್ಷಿಗಳ ಬರುವಿಕೆ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಮರ ಗಿಡಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿದ್ರೆ ಹಿಂದೆ ಹೇಗೆ ಪಕ್ಷಿಧಾಮವಾಗಿ ಅಂದರೆ ಕೊಕ್ಕರೆಬೆಳ್ಳೂರು ಅಪರೂಪದ ಪಕ್ಷಿಧಾಮವಾಗಿ ಕಂಗೊಳಿಸ್ತಿತ್ತು ಅದೇ ರೀತಿ ಉಳ್ಕೊಳ್ಳುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.